ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರವಿಕೆ ಸುಮಂತ್. ಇದೀಗ ಮುಖ್ಯಾಂಶಗಳು. ಅಕ್ರಮವಾಗಿ ಗಾಂಜಾ ಸಂಗ್ರಹ ಮಾಡಿರುವ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಅಂದಾಜು 35 ಲಕ್ಷಕ್ಕೂ ಅಧಿಕ ಮೌಲ್ಯದ 650 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಬಸವ ಜಯಂತಿ ನಿಮಿತ್ತ ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಬೀದರ್ ನಗರದಲ್ಲಿ 2019ನೇ ಸಾಲಿನ 886ನೇ ಜಯಂತಿ ಹಿನ್ನೆಲೆ 2019 ಬೈಕ್ಗಳ ಬೃಹತ್ ರ್ಯಾಲಿಯು ಅದ್ದೂರಿಯಾಗಿ ಜರುಗಿತು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನದೀಂ ಜಮಾದಾರ್ ಅವರ ನೇತೃತ್ವದಲ್ಲಿ ಟಿಇಡಿ ಇಂಡಿಪೆಂಡೆಂಟ್ಲಿ ಆರ್ಗನೈಸ್ಡ್ ಟಿಇಡಿ ಇವೆಂಟ್ ಅನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ರಂಗಮಂದಿರದಲ್ಲಿ ಆಯೋಜಿಸಿದ್ದ ಟಿಇಡಿ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ದ ದ ಬೈಗನ್ ವೈನ್ಸ್ ಯೂಟ್ಯೂಬರ್ಸ್ ಮಹಮ್ಮದ್ ಹಾಗೂ ಅಮೀರ್, ಫಿಲ್ಟರ್ ಕಾಫಿಯ ಖ್ಯಾತಿ ವಿರಾಜ್, ಡಾಕ್ಟರ್ ಅಸದ್ ಅಹ್ಮದ್ ಅವರು ಸುದ್ದಿ ಸಮಯದ ವಾರ್ತಾವಾಚಕಿ ಸುಷ್ಮಿತಾ ಮೋರಿ ಅವರೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಹಾಗೂ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಯುವಕರ ಸ್ಪಂದನೆ ಮತ್ತು ಮುಖ್ಯವಾಗಿ ಬೀದರ್ನ ಪ್ರವಾಸಿ ತಾಣಗಳ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವಾರ್ತೆಯ ವಿವರ. ಅಕ್ರಮವಾಗಿ ಗಾಂಜಾ ಸಂಗ್ರಹ ಮಾಡಿರುವ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಅಂದಾಜು 35 ಲಕ್ಷಕ್ಕೂ ಅಧಿಕ ಮೌಲ್ಯದ 650 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಇಬ್ಬರು ಆರೋಪಿಗಳನ್ನು ಬಂಧಿಸಿ ಒಂದು SX4 ಕಾರು ಮತ್ತು 3 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಔರಾ ತಾಲೂಕಿನ ಸಂತಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂಬಗಿ ಗ್ರಾಮ ಹೊರವಲಯದ ಗೋಪಾಲ್ ರಾಠೋಡ್ ಎನ್ನುವವರ ಫಾರ್ಮ್ ಹೌಸ್ನಲ್ಲಿ ಈ ಅಕ್ರಮ ಗಾಂಜಾ ಪತ್ತೆಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಶ್ರೀಧರ್ ಅವರು ಫಾರ್ಮ್ ಹೌಸ್ ಪರಿಶೀಲಿಸಿದರು. ತಲಾ 2 ಕೆಜಿಯಂತೆ ಪ್ಯಾಕ್ ಮಾಡಿ ಇಡಲಾಗಿದ್ದ ಗಾಂಜಾವನ್ನು ವೀಕ್ಷಿಸಿದರು. ಅಷ್ಟೇ ಅಲ್ಲದೆ ಅಕ್ರಮವಾಗಿ ಮಾದಕ ವಸ್ತು ಗಾಂಜಾವನ್ನು ರಾತ್ರಿಯೇ ಇಲ್ಲಿ ತಂದು ಸಂಗ್ರಹಿಸಿದ ಮಾಹಿತಿ ಲಭಿಸಿದೆ. ಈ ಕುರಿತು ಪ್ರಕರಣ ದಾಖಲಿಸಿ ನ್ಯಾಯಾಲಯದಿಂದ ಶೋಧನಾ ವಾರೆಂಟ್ ಪಡೆದು ಜಮೀನಿಗೆ ಬಂದು ಶೋಧಿಸಿದಾಗ ಅಕ್ರಮ ಗಾಂಜಾ ಪತ್ತೆಯಾಗಿದೆ. ಹೊರ ರಾಜ್ಯಗಳಾದ ತೆಲಂಗಾಣ ಹಾಗೂ ಒಡಿಶಾದಿಂದ ಗಾಂಜಾ ಸಾಗಿಸಿಕೊಂಡು ಬಂದು ಗಡಿ ಗ್ರಾಮದಲ್ಲಿ ಇಟ್ಟು ಅಕ್ಕಪಕ್ಕದ ರಾಜ್ಯಗಳಿಗೆ ಲಾರಿಗಳಲ್ಲಿ ತೆಂಗಿನಕಾಯಿಯ ಚೀಲಗಳೊಂದಿಗೆ ಲಾರಿಗಳಲ್ಲಿ ಸಾಗಿಸುವಂತ ಅಕ್ರಮ ಬಯಲಿಗೆಳೆದು ಸುಮಾರು 35 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಜಪ್ತಿಯನ್ನು ಮಾಡಿಕೊಂಡು ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದು ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯದ ಗಡಿಯಂಚಿನಲ್ಲಿರುವ ಜಿಲ್ಲೆಯ ಔರಾ ತಾಲೂಕಿನ ಜಂಬಗಿ ತಾಂಡಾದ ತೋಟದ ಮನೆಯೊಂದರಲ್ಲಿ ಅಚ್ಚುಕಟ್ಟಾಗಿ ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಿ ಇನ್ನೇನು ಹೊರ ರಾಜ್ಯಗಳಿಗೆ ಸಾಗಿಸಲು ಸಜ್ಜಾಗುತ್ತಿದ್ದ ಗ್ಯಾಂಗ್ ಮೇಲೆ ಪೊಲೀಸರು ಏಕಾಏಕಿ ದಾಳಿ ನಡೆಸಿದ್ದಾರೆ. ಪಕ್ಕದ ತೆಲಂಗಾಣ ಹಾಗೂ ಒಡಿಶಾದಿಂದ ಲೋಡ್ಗಟ್ಟಲೆ ಗಾಂಜಾ ಪ್ಯಾಕೆಟ್ಗಳನ್ನು ತಂದು ಮಹಾರಾಷ್ಟ್ರದ ಮುಂಬೈ, ಪುಣೆ, ಗೋವಾದ ವಾಸ್ಕೋ ಅಲ್ಲದೆ ಬೆಂಗಳೂರು ಕಡೆಯೂ ಕೂಡ ಸಾಗಿಸುವಂತ ಗ್ಯಾಂಗ್ ಇದಾಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ತೆಲಂಗಾಣದ ಕೇವಲ 300 ಮೀಟರ್ ಅಣತಿ ದೂರದಲ್ಲಿನ ಕರ್ನಾಟಕದ ಈ ತಾಂಡಾದ ತೋಟದ ಮನೆ ಮೇಲೆ ದಾಳಿಯನ್ನು ನಡೆಸಿದಾಗ ಸುಮಾರು 650 ಕೆಜಿ ಗಾಂಜಾ ಜಪ್ತಿ ಮಾಡಿಕೊಂಡು ಸ್ಥಳದಲ್ಲಿ ಇದ್ದ ಜಂಗಿ ಬಿ ತಾಂಡದ ನಿವಾಸಿಗರಾದ ಖಚಿತ ಮಾಹಿತಿಯ ಮೇರೆಗೆ ತೆಲಂಗಾಣದ ಕೇವಲ 300 ಮೀಟರ್ ಅಣತಿ ದೂರದಲ್ಲಿನ ಕರ್ನಾಟಕದ ಈ ತಾಂಡಾ ತೋಟದ ಮನೆ ಮೇಲೆ ದಾಳಿಯನ್ನು ನಡೆಸಿದಾಗ ಸುಮಾರು 650 ಕೆಜಿ ಗಾಂಜಾ ಜಪ್ತಿ ಮಾಡಿಕೊಂಡು ಸ್ಥಳದಲ್ಲಿ ಇದ್ದ ಜಂಗ್ಮಿ ತಾಂಡದ ನಿವಾಸಿಗರಾದ ಅನಿಲ್ ಹಾಗೂ ವಿಜಯ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ದಾಳಿ ವೇಳೆಯಲ್ಲಿ ಒಂದು ಕಾರು ಮತ್ತು 3 ಬೈಕ್ಗಳನ್ನು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಜಮೀನು ಮಾಲೀಕ ಗೋಪಾಲ್ ಹಾಗೂ ಗಾಂಜಾ ಸಾಗಾಣಿಕೆಯಲ್ಲಿ ಪಾತ್ರಧಾರಿಯಾದ ಇನ್ನೋರ್ವ ಆರೋಪಿ ತಲೆಯನ್ನು ಮರೆಸಿಕೊಂಡಿದ್ದು ಇವರಿಬ್ಬರ ಬಂಧನಕ್ಕೂ ಕೂಡ ಪೊಲೀಸರು ಬಲೆಯನ್ನು ಬೀಸಿದ್ದಾರೆ ಎಂದು ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಟಿ ಶ್ರೀಧರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು. ಕಳೆದ 3 ತಿಂಗಳಿನಿಂದ ಬೀದರ್ ಜಿಲ್ಲೆಗೆ ಗಾಂಜಾ ಸಾಗಾಣಿಕೆ ಮಾಡಿ ಹೊರ ರಾಜ್ಯಗಳಿಗೆ ಸಾಗಾಣಿಕೆಯಾಗುತ್ತಿರುವ ಮಾಹಿತಿ ಆಧಾರದ ಮೇಲೆಯೇ ಪೊಲೀಸರು ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಗಸ್ತು ಹೆಚ್ಚಿಸಿದ್ದರು. ಬಾಲ್ಕಿ ಡಿಎಸ್ಪಿ ಮತ್ತು ಔರಾ ಸಿಪಿಐ ಅವರಿಗೆ ಬಂದ ಮಾಹಿತಿ ಆಧರಿಸಿ ನ್ಯಾಯಾಲಯದಿಂದ ಶೋಧನಾ ವಾರೆಂಟ್ ಅನ್ನು ತಂದು ತಪಾಸಣೆ ನಡೆಸಿದಾಗ ಈ ಗಾಂಜಾ ಸಾಗಾಣಿಕೆಯ ಜಾಲ ಸಿಕ್ಕಿಬಿದ್ದಿದೆ ಎಂದು ಅವರು ತಿಳಿಸಿದರು. ಎಸ್ಪಿ ಟಿ ಶ್ರೀಧರ್ ನೇತೃತ್ವದಲ್ಲಿ ಎಸ್ಪಿ ನಾಗರಾಜ್, ಡಿವೈಎಸ್ಪಿ ವೆಂಕಟನಗೌಡ ಪಾಟೀಲ್, ಪಿಎಸ್ಐ ನಾನಾಗೌಡ ಪಾಟೀಲ್ ಸೇರಿದಂತೆ ಇನ್ನಿತರೆ ಪೊಲೀಸ್ ಅಧಿಕಾರಿ ವರ್ಗದವರು ಹಾಜರಿದ್ದು ಸಂತಪುರ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣವನ್ನು ದಾಖಲೆ ಮಾಡಲಾಗಿದೆ.
ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಜಂಬಗಿ ಗ್ರಾಮದ ವ್ಯಾಪ್ತಿಗೆ ಒಳಪಟ್ಟಂಥ ಈ ಜಮೀನಿನಲ್ಲಿ ಅಕ್ರಮವಾಗಿ ಕೆಲವು ವ್ಯಕ್ತಿಗಳು ಅಪಾರ ಪ್ರಮಾಣದಲ್ಲಿ ಮಾದಕ ವಸ್ತುವಾದ ಗಾಂಜಾವನ್ನು ಸಂಗ್ರಹಿಸಿಟ್ಟಿದ್ದಾರೆ ಅಂತಂದೇಳಿ ನಮ್ಮ ಬಾಲ್ಕಿ DSP ಅವರು ಮತ್ತು ಔರಾದ್ CP ಅವರು ಹಾಗೂ ನಮ್ಮ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿ ದೊರೆತ ಮೇರೆಗೆ ಈ ದಿನ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ನ್ಯಾಯಾಲಯದಿಂದ ಶೋಧನಾ ವಾರೆಂಟ್ಗಳನ್ನು ಪಡೆದು ಪಂಚರ ಸಮಕ್ಷಮ ದಾಳಿ ನಡೆಸಿದ್ದಾರೆ. ಈಗ ಈ ಸ್ಥಳದಲ್ಲಿ 650 kg ಗಾಂಜಾ ಉಳ್ಳ 2 kg ಪ್ಯಾಕೆಟ್ಗಳು ದೊರೆತಿದ್ದಾವೆ. ಸರ್ ಒಟ್ಟು ಮೌಲ್ಯ ಎಷ್ಟು ಇರಬೇಕು? ಇದನ್ನು ಇನ್ನೂ ಇದರದ್ದು ಪಂಚನಾಮೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಅಂದಾಜು ಮೌಲ್ಯ ಒಂದು 35 ಲಕ್ಷ ಇರ್ಬೋದು ಅಂತಂದೇಳಿ ಇದುವರೆಗೂ ಪುಣೆ ಮತ್ತು ಗೋವಾ ರಾಜ್ಯದ ವಾಸ್ಕೋ ಈ ಕಡೆ ಎಲ್ಲ ಸಾಗಿಸ್ತಾರೆ. ಮತ್ತು ದಕ್ಷಿಣಾಭಿಮುಖವಾಗಿ ನಮ್ಮ ಬೆಂಗಳೂರು ಕಡೆನೂ ಸಾಗಿಸೋದು ಈ ಗ್ಯಾಂಗ್ಗಳ ಒಂದು ರೆಗ್ಯುಲರ್ ಪ್ರಾಕ್ಟೀಸ್. ಇವರು ಈ ಗಾಂಜಾವನ್ನು ಸಾಗಿಸ್ಬೇಕಾದ್ರೆ, ಈ ಸ್ಥಳಕ್ಕೆ ಸಾಗಿಸ್ಬೇಕಾದ್ರೆ ತೆಂಗಿನಕಾಯಿಯನ್ನು ಈ ನಮ್ಮ ಯೂರಿಯಾ ಗೊಬ್ಬರ ಚೀಲ ಏನಿರ್ತವೆ, ಪ್ಲಾಸ್ಟಿಕ್ ಯೂರಿಯಾ ಚೀಲ, ಅದರಲ್ಲಿ ತೆಂಗಿನಕಾಯಿನ ತುಂಬಿಕೊಂಡು ಮತ್ತು ಕೆಲವು ಚೀಲದಲ್ಲಿ ಗಾಂಜಾವನ್ನು ತುಂಬಿಕೊಂಡು ಅದನ್ನು ಕಮಾಫ್ಲೇಜ್ ಮಾಡಿಕೊಂಡು ಲೋಡನ್ನು ಸಾಗಿಸಿರೋ ರೀತಿ ಕಂಡು ಬರುತ್ತೆ. ಗೊತ್ತಾಗಬಾರ್ದು ಅಂತಂದೇಳಿ ಒಂದು ಕಾರ್ SX4 ಒಂದು ಕಾರ್ ಜಪ್ತಿಯಾಗಿದೆ. ಮತ್ತು 3 ಬೈಕ್ಗಳು ಕೂಡ ಸಿಕ್ಕಿದ್ದಾವೆ. 2 ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಅವ್ರನ್ನ ಪತ್ತೆ ಹಚ್ಚೋ ಕಾರ್ಯ ನಡೆದಿದೆ. 2 ಆರೋಪಿಗಳು ಈಗ ಬಂಧನದಲ್ಲಿದ್ದಾರೆ. ಇದು ಖಂಡಿತ ಇದು ಅದೇ ರೀತಿ ಬಾರ್ಡರ್ ಏರಿಯಾದಲ್ಲಿ ಇರೋದ್ರಿಂದ ಇದು ಅಂತಾರಾಜ್ಯದ ಸಂಬಂಧ ಇರೋ ಸಾಧ್ಯತೆ ಇದೆ. ಈಗ ಬಂಧನಕ್ಕೊಳಗಾದ 2 ಕೂಡ ಇಲ್ಲಿ ಜಂಬಗಿ ತಾಂಡಾದ ವ್ಯಕ್ತಿಗಳು. ತೆಲಂಗಾಣದ ಬಸವ ಜಯಂತಿ ನಿಮಿತ್ತ ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಬೀದರ್ ನಗರದಲ್ಲಿ 2019ನೇ ಸಾಲಿನ 886ನೇ ಜಯಂತಿ ಹಿನ್ನೆಲೆ 2019 ಬೈಕ್ಗಳ ಬೃಹತ್ ರ್ಯಾಲಿಯು ಅದ್ದೂರಿಯಾಗಿ ಜರುಗಿತು. ನಗರದ ಸಾಯಿ ಶಾಲಾ ಮೈದಾನಕ್ಕೆ ಬಸವಾಭಿಮಾನಿಗಳ ದಂಡೆ ಹರಿದು ಬಂದಿತು. ಸಾವಿರಾರು ಸಂಖ್ಯೆಯ ಬಸವಾಭಿಮಾನಿಗಳು ಬೈಕ್ಗಳೊಂದಿಗೆ ಸಮಾವೇಶಗೊಂಡಿದ್ದರು. 2019 ಬೈಕ್ಗಳ ರ್ಯಾಲಿಗೆ ಸಾಮೂಹಿಕವಾಗಿ ಬಸವಧ್ವಜ ತೋರಿಸುವ ಮೂಲಕ ಬಸವ ಜಯಂತಿ ಉತ್ಸವ ಸಮಿತಿಯ ಮುಖಂಡರು ಚಾಲನೆಯನ್ನ ನೀಡಿದರು. ಬಿಳಿಯ ಸಮವಸ್ತ್ರ, ಕೊರಳಲ್ಲಿ ಶಟಸ್ಥಲ ಸ್ಕಾರ್ಫ್, ತಲೆಯ ಮೇಲೆ ಬಸವ ಟೋಪಿ ಧರಿಸಿ ಬೈಕ್ಗಳಿಗೆ ಶಟಸ್ಥಲ ಧ್ವಜಗಳಿಂದ ಅಲಂಕರಿಸಲಾಗಿತ್ತು. ಕೈಯಲ್ಲೂ ಶಟಸ್ಥಲ ಧ್ವಜಗಳನ್ನು ಹಿಡಿದು ಜಯಘೋಷಗಳನ್ನು ಹಾಕುತ್ತಾ ಬಸವಾಭಿಮಾನಿಗಳು ರ್ಯಾಲಿಯಲ್ಲಿ ಪಾಲ್ಗೊಂಡರು. ಪ್ರಸಕ್ತ ಸಾಲಿನ ಬಸವ ಜಯಂತಿ ಉತ್ಸವದ ನಿಮಿತ್ತವಾಗಿ ಬೀದರ್ನಲ್ಲಿ ಅಪಾರ ಜನಸಂಖ್ಯೆಯಲ್ಲಿ ಬೈಕ್ಗಳ ಮೇಲೆ ಬಸವ ಭಕ್ತರು ರ್ಯಾಲಿ ನಡೆಸುವ ಮೂಲಕವಾಗಿ ಬಸವ ಜಯಂತಿ 3 ದಿನಗಳ ಕಾರ್ಯಕ್ರಮದ ಆರಂಭವನ್ನು ಸಡಗರ ಸಂಭ್ರಮದಿಂದ ಹಮ್ಮಿಕೊಂಡರು. ಬೆಳಗ್ಗೆ ನಗರದ ಸಾಯಿ ಸ್ಕೂಲ್ ಮೈದಾನದಲ್ಲಿ ಬಸವ ಭಕ್ತರು ಬೈಕ್ಗಳೊಂದಿಗೆ ಸಮಾವೇಶಗೊಂಡು ಬಿಳಿ ಸಮವಸ್ತ್ರ ಧರಿಸುವುದರೊಂದಿಗೆ ಕೊರಳಿನಲ್ಲಿ ಶಟಸ್ಥಲ ಸ್ಕಾರ್ಫ್, ತಲೆಯ ಮೇಲೆ ಬಸವ ಟೋಪಿ, ಬೈಕ್ಗಳಿಗೆ ಶಟಸ್ಥಲ ಧ್ವಜಗಳಿಂದ ಅಲಂಕರಿಸಿ ಬಸವ ಪರ ಘೋಷಣೆಗಳನ್ನು ಕೂಗುತ್ತಾ ಪಾಪನಾಶ ದೇವಸ್ಥಾನದವರೆಗೆ ಬೈಕ್ ರ್ಯಾಲಿಯನ್ನು ನಡೆಸಿದರು. ಬೈಕ್ಗಳ ಈ ಒಂದು ಬೃಹತ್ ರ್ಯಾಲಿಗೆ ಸಾಮೂಹಿಕವಾಗಿ ಬಸವ ಧ್ವಜ ತೋರಿಸುವ ಮೂಲಕವಾಗಿ ಬಸವ ಮುಖಂಡರು ಉದ್ಘಾಟನೆಯನ್ನು ಮಾಡಿದರು. ಬೈಕ್ ರ್ಯಾಲಿಯು ಬಸವಪರ ಜಯಘೋಷಗಳೊಂದಿಗೆ ಪ್ರಾರಂಭವಾಗಿ ಜನರಲ್ ಕರಿಯಪ್ಪ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ಸರ್ಕಲ್, ಬಸವೇಶ್ವರ ವೃತ್ತ, ರೈಲ್ವೆ ಕೆಳ ಸೇತುವೆ, ಬೊಮ್ಮಗೊಂಡೇಶ್ವರ ವೃತ್ತ, ಸಿದ್ದಾರೂಢ ಮಠಕ್ಕೆ ತಲುಪಿ ಮತ್ತೆ ಅಲ್ಲಿಂದ ಬೊಮ್ಮಗೊಂಡೇಶ್ವರ ವೃತ್ತ, ರೈಲ್ವೆ ಕೆಳ ಸೇತುವೆ, ಮಹಾವೀರ ವೃತ್ತ, ಶಿವಾಜಿ ವೃತ್ತ, ಹರಳಯ್ಯ ವೃತ್ತ, ಮಡಿವಾಳ ವೃತ್ತ, ಬಸವ ನಿಲ್ದಾಣ, ಶಿವನಗರ ನೌಬಾದ್ನಿಂದ ಪಾಪನಾಶ ದೇವಸ್ಥಾನದವರೆಗೆ ತಲುಪಿ ಮುಕ್ತಾಯಗೊಂಡಿತು. ಈ ಬೈಕ್ ರ್ಯಾಲಿಯನ್ನು ಉದ್ದೇಶಿಸಿ ಸುರೇಶ್ ಚನ್ಶೆಟ್ಟಿ ಅವರು ಮಾತನಾಡಿದರು. ಇದೊಂದು ಬಸವ ಭಕ್ತರ ಸಮಾವೇಶವಾಗಿದ್ದು ಇದು ನಮಗೆ ಐತಿಹಾಸಿಕ ದಿನವಾಗಲಿದೆ. ಬಸವ ಉತ್ಸವವು ಜನಸಾಮಾನ್ಯರ, ದೀನದಲಿತರ, ಕೆಳವರ್ಗದ, ಅಸಹಾಯಕರ, ವರ್ಣರಹಿತ, ಜಾತಿರಹಿತ ಉತ್ಸವವಾಗಿದೆ ಎಂದು ತಿಳಿಸಿದರು. ಶ್ರೀ ಗುರು ಬಸವಲಿಂಗ ನಮಃ. ತಮಗೆಲ್ಲರಿಗೂ ಸಹ ಬಸವ ಜಯಂತಿ ಉತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ಬಸವ ಜಯಂತಿ ಉತ್ಸವ ಸಮಿತಿ ಈ ವರ್ಷ
ಬಹಳ ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ 3 ದಿನಗಳ ಕಾಲ ಬಸವ ಜಯಂತಿ ಉತ್ಸವನ ಆಚರಿಸಲಾಗ್ತಿದೆ. ಇವತ್ತು ಬೆಳಿಗ್ಗೆ ಒಂದು ಐತಿಹಾಸಿಕವಾದ 2019 ಬೈಕ್ಗಳ ಒಂದು ರ್ಯಾಲಿಯನ್ನು ಮಾಡಲು ನಾವು ಯೋಚಿಸಲಾಗಿತ್ತು. ನಮ್ಮ ನಿರೀಕ್ಷೆಗಿಂತ ಮೀರಿ ಇವತ್ತು ಬೀದರ್ ಜಿಲ್ಲೆಯ ನಗರ ಅಷ್ಟೇ ಅಲ್ಲ, ಅನೇಕ ಗ್ರಾಮಗಳಿಂದ ಅನೇಕ ನಮ್ಮ ಯುವ ಬಂಧುಗಳು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಬಸವ ಭಕ್ತಿಯನ್ನು ಅವರು ಮೆರೆದಿದ್ದಾರೆ. ಬಂಧುಗಳ ಇಂಥ ಒಂದು ಐತಿಹಾಸಿಕ ರ್ಯಾಲಿಯಲ್ಲಿ ವಿಶೇಷವಾಗಿ ನಮ್ಮ ಶರಣೆಯರು ಸಹ ಭಾಗವಹಿಸುವ ಮೂಲಕ ಭಾಳ ಯಶಸ್ವಿಯಾಗಿ ಬೈಕ್ ರ್ಯಾಲಿಯನ್ನು ನಡೆಸಿಕೊಂಡಿದ್ರು. ಸಾಯಿ ಸ್ಕೂಲ್ ಗ್ರೌಂಡ್ನಿಂದ ಆರಂಭವಾದಂಥ ನಮ್ಮ ಬೈಕ್ ರ್ಯಾಲಿ ನಗರದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಬೊಮ್ಮಗೊಂಡೇಶ್ವರ ವೃತ್ತ, ಮೈಲೂರು ಕ್ರಾಸ್ ಮತ್ತು ಗುಂಪದಿಂದ ಮತ್ತೆ ಯೂ ಟರ್ನ್ ಮೂಲಕ ಆಗಮಿಸಿ ನಗರದ ರೋಟರಿ ಸರ್ಕಲ್, DC ಕಚೇರಿಯಿಂದ ನೌಬಾದ್ವರೆಗೆ ಹೋಗಿ ಈಗ ಪಾಪ್ನಸ್ನಲ್ಲಿ ಇದು ಕೊನೆಗೊಳ್ತಾ ಇದೆ. ಈ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಯುವಕರು ಬಸವ ಧ್ವಜವನ್ನು ಕೈಯಲ್ಲಿ ಹಿಡ್ಕೊಂಡು ಬಸವಣ್ಣನಿಗೆ ಜಯವಾಗಲಿ ಅಂತಕ್ಕಂಥ ಮತ್ತು ಲಿಂಗಾಯತ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷಣೆಯೊಂದಿಗೆ ಸಹಸ್ರ ಸಂಖ್ಯೆಯಲ್ಲಿ ಅವರು ಭಾಗವಹಿಸಿದ್ರು. ಇವತ್ತಿನಿಂದ ಬಸವ ಜಯಂತಿ ಉತ್ಸವದ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಇಂದು ಸಾಯಂಕಾಲ 6 ಗಂಟೆಗೆ ನಗರದ ರಂಗಮಂದಿರದಲ್ಲಿ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಜರುಗಲಿದೆ. ಈ ನಾಡಿನ ಅನೇಕ ಮಠಾಧೀಶರು, ಸಾಹಿತಿಗಳು, ಚಿಂತಕರು ಇವತ್ತು ಭಾಗವಹಿಸಲಿದ್ದಾರೆ. ನಾಳೆ ಸಂಜೆ ಸಾಯಂಕಾಲ 6 ಗಂಟೆಗೆ ಮತ್ತೆ ರಂಗಮಂದಿರದಲ್ಲಿ ಅನುಭವಗೋಷ್ಠಿ ಮತ್ತು ವಚನ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಕೊನೆಯ ದಿನ ಅಂದರೆ 7ನೇ ತಾರೀಕಿಗೆ ಬಸವ ಜಯಂತಿ ದಿನದಂದು ಸಾಯಂಕಾಲ 5 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಗುರು ಬಸವಣ್ಣನವರ ಮತ್ತು ವಚನ ಸಾಹಿತ್ಯದ ಭವ್ಯ ಮೆರವಣಿಗೆಯನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಅಷ್ಟೇ ಅಲ್ಲದೆ ರಾಜ್ಯದ ಅನೇಕ ಕಲಾ ತಂಡಗಳು ಭಾಗವಹಿಸಲಿದ್ದಾವೆ. ನಾನು ಬೀದರ್ ಜಿಲ್ಲೆಯ ಸಮಸ್ತ ಶರಣ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲರೂ ಕುಟುಂಬ ಸದಸ್ಯರೊಂದಿಗೆ ಬಸವ ಜಯಂತಿ ಉತ್ಸವದಲ್ಲಿ ಭಾಗವಹಿಸೋದ್ರ ಮೂಲಕ ಈ ವರ್ಷದ ಬಸವ ಜಯಂತಿ ಉತ್ಸವನ ಬಹಳ ಅರ್ಥಪೂರ್ಣವಾಗಿ ಮತ್ತು ಅದ್ಧೂರಿಯಾಗಿ ಆಚರಿಸುವಂಥ ಕೆಲಸಗಳನ್ನು ಎಲ್ಲರೂ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮನವಿಯನ್ನು ಮಾಡ್ಕೊಳ್ತಾ ನಾನು ಇನ್ನೊಂದು ಸಲ ವಿನಂತಿಯನ್ನು ಮಾಡ್ಕೊತೀನಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋಣ. ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗುರುನಾಥ್ ಕೊಳ್ಳೂರವರು ಮಾತನಾಡಿದರು. ಬಸವಣ್ಣನವರು ಯಾವುದೇ ಒಂದು ಜಾತಿ, ಪಂಥ, ಪಂಗಡಗಳಿಗೆ ಸೀಮಿತವಾಗಿ ಇಲ್ಲ. ಬಸವಣ್ಣನವರ ತತ್ವಗಳು ವಿಶ್ವಮಾನ್ಯವಾಗಿವೆ. ವಚನ ಸಾಹಿತ್ಯವು ಜನರಿಗೆ ಬದುಕುವ ದಾರಿಯನ್ನು ತೋರಿಸುತ್ತಿವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಸವ ಜಯಂತಿ ಉತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಕುಶಲರಾವ್ ಪಾಟೀಲ್ ಖಾಜಾಪುರ್, ಬಸವರಾಜ ಧನ್ನೂರ್, ಕಾಶಪ್ಪ ಧನ್ನೂರ್, ಶಿವಶರಣಪ್ಪ ವಾಲಿ, ಶಾಕುಂತಲಾ ಬಲ್ದಾಳೆ, ಕರುಣಾ ಶೆಟ್ಕರ್, ರಜನೀಶ್ ವಾಲಿ, ಆನಂದ್ ದೇವಪ್ಪ, ಬಾಬು ವಾಲಿ, ರಾಜೇಂದ್ರ ಜೊನ್ನಿಕೇರಿ ಸೇರಿದಂತೆ ನಗರ ಗ್ರಾಮಗಳಿಂದ ಆಗಮಿಸಿದ ಬಸವ ಭಕ್ತರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಬಸವಪರ ಸಂಘಟನೆ ಪದಾಧಿಕಾರಿಗಳು, ಶರಣ ಬಂಧುಗಳು ಪಾಲ್ಗೊಂಡಿದ್ದರು. ಬಸವ ಜಯಂತಿ ಉತ್ಸವ ನಿಮಿತ್ತ ಒಂದು ಬೈಕ್ ರ್ಯಾಲಿಯನ್ನು ಏರ್ಪಡಿಸಲಾಗಿತ್ತು. ಈ ಬೈಕ್ ರ್ಯಾಲಿಯಲ್ಲಿ 2019 ಬೈಕ್ ರ್ಯಾಲಿ 2019 ವೆಹಿಕಲ್ಗಳು, ಇದರಲ್ಲಿ ಹೆಣ್ಮಕ್ಕಳು, ಹುಡುಗರು, ಎಲ್ಲ ಹಿರಿಯರು ಎಲ್ಲರೂ ಅತಿ ಉತ್ಸಾಹದಿಂದ ಪಾಲ್ಗೊಂಡು 2019 ಬೈಕ್ ಮುಖಾಂತರ ನೆಹರು ಸ್ಟೇಡಿಯಮಿಂದ ಪಾಪನಾಸ್ ಬಂದು ಎಂಡ್ ಆಗಿದೆ. ಅದಕ್ಕೆ ಇನ್ನೂ ಸಾಯಂಕಾಲ ಇವತ್ತು ಬಸವ ಜಯಂತಿ ಉತ್ಸವ ಉದ್ಘಾಟನಾ ಕಾರ್ಯಕ್ರಮ ಇದೆ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ ಪೂಜ್ಯರು ಮತ್ತು ಎಲ್ಲ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಹಿರಿಯರು ಪಾಲ್ಗೊಳ್ಳೋರಿದ್ದಾರೆ. ಇನ್ನು 3 ದಿವಸ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಅದಕ್ಕೆ ಎಲ್ಲರೂ ಈ 3 ದಿವಸ ಈ ಒಂದು ಬಸವಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸವಣ್ಣನ ಆದರ್ಶ ಒಂದು ತಿಳಿದುಕೊಳ್ಳಲು ಎಲ್ಲರೂ ಭಾಗಿಯಾಗಬೇಕಂತ ತಿಳ್ಕೊಂಡು ಎಲ್ಲರಿಗೆ ಬಸವ ಜಯಂತಿ ಹಬ್ಬದ ಶುಭಾಶಯಗಳು.
ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನದೀಂ ಜಮಾದಾರ್ ಅವರ ನೇತೃತ್ವದಲ್ಲಿ ಟಿಇಡಿ ಇಂಡಿಪೆಂಡೆಂಟ್ಲಿ ಆರ್ಗನೈಸ್ಡ್ ಟಿಇಡಿ ಈವೆಂಟ್ ಅನ್ನು ಅದ್ಧೂರಿ ಹಾಗೂ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ನಗರದ ಯುವಕ ಯುವತಿಯರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ, ಉತ್ತೇಜನ ಮತ್ತು ಪ್ರೇರಣೆಯನ್ನು ನೀಡಲೆಂದೇ ಟಿಇಡಿ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಮಾಯಾವಾದಿ ವಿವೇಕ್ ದೇಸಾಯಿ, ಟಿವಿ ಪ್ರಿಂಟರ್ ಟೀನಾ ಥಾದನಿ, ಡಾಕ್ಟರ್ ರಾಮ್ ಪುನಿಯಾನಿ, ಸ್ಯಾಂಡಲ್ವುಡ್ ನಟಿ ಕೃತಿಕಾ ಕುಮಾರಿ, ಡಾಕ್ಟರ್ ಅಸದ್ ಅಬ್ಬಾಸ್, ದ ಬೈಗನ್ ವೈನ್ಸ್ ಯೂಟ್ಯೂಬರ್ಸ್ ಮೆಹಮದ್ ಹಾಗೂ ಅಮೀರ್, ಫಿಲ್ಟರ್ ಕಾಫಿಯ ಖ್ಯಾತಿ ವೀರಾಜು ಅವರು ಪಾಲ್ಗೊಂಡು ತಮ್ಮ ಜೀವನದಲ್ಲಾದ ಬದಲಾವಣೆ ಮತ್ತು ಪ್ರೇರಣೆಯ ಕುರಿತಾಗಿ ತಿಳಿಸಿದರು. Mr. Vivek Desai. Tina Kadani. We have Tina Kadani with us today. Dr. Abdul Qadir sir. I will request Dr. Abdul Qadir sir to also join. The Bygone Wines. Kritika Jaykumar. And finally Viraj Gilani. Ladies and gentlemen, guys and girls, these are our amazingly, immensely talented, intellectual, esteemed speakers for this evening, and we are so looking forward to hear all of you guys talk today. Thank you so much. We will now start with our first speaker, MC Abbas. I request all of you to take your seats. While Dr. Amresh Veer Nayak on stage, Principal of Royal Degree College, and also Mr. Ravi Swami, MD, RS 10. Can we please have you on stage, Mr. Ravi Swami? Thank you so much. These men have readily accepted, and when they found out that the TEDx was happening, because it is for the youth, by the youth, like I said, for the youth, they were all for the cause, and we are very, very grateful to them. Thank you so much. I would request Dr. Amresh to please felicitate Mr. MC Abbas, Dr. Syed MC Abbas. Well. And I request Mr. Ravi Swami to felicitate Kritika Jaykumar. Right. Can we please invite Ms. Kritika? Let me tell you that these mementos have been designed by BigliHandicraft.com, the largest handicraft online store. Thank you so much for being here, for being a part of this show, for being a part of this event. We are very, very glad. Sir, can you come closer for a group photo? Sir, please, sir, come over here. Okay, you guys are requested to move a little towards the left because we want a better picture with TEDx in the background. Thank you so much, lady. Thank you so much, gentlemen. Are you guys ready for the next speaker? Wow, where did all this energy suddenly come from? Looks like we have some celebrities here.
Most engineers have a different passion apart from engineering, which is a different ball game altogether. Few sacrifice their dreams and few try to race up against the odds to make it happen. For our next speaker, being an engineer was not his cup of tea, as is the case with a lot of engineers. It was the humor zone which made him curious to conquer. It was his bucket list which he dreamt to accomplish. He is a multi-talented person and he has played various roles in popular media channels like Filter Copy and Dice Media. Well, guys and girls, he's an actor, director and a full-time humor creator. Please put your hands together for Viraj Khelani. Ladies and gentlemen, like I have been people who claim to be able to read the future or tarot card reading, who believes in this astrology, who believes in this? You do. A lot of people, some people, yeah, I see some hands up here. Basically, I'll give you a quick intro about myself. My name is Vivek Desai. I am an illusionist, mentalist and a magician. People ask what's the difference between illusionist and magician. Illusionist is basically what a magician calls himself when he wants to charge higher at corporate shows. Basically, what I'm going to do right now is try to educate you guys about how these psychics and these babas and these astrologers use everyday techniques like which you can do in magic in order to fool you into thinking they have actual powers. And I do think it's harmful because when I perform on stage, I always say that this is for entertainment. What I'm doing is not real, I don't have real powers. I'm just performing for your pleasure and then I'll be done. I don't claim to have real powers. The problem with astronomy and that entire genre is that you listen to someone who's basically lying to you and make real life decisions which affect you. वो बंदे ने अपने 1000 रुपए ले लिए. He's taken his 1000, 2000, 3000 rupee consultation fee. सबको नमस्कार. I am so happy to be here today, to be speaking to such an amazing crowd. For all of you who don't know me, my name is Kritika Jaikumar, and I would really like to say that I'm a very regular person, but I'm not, sadly. And apart from being an actor in both Telugu and Kannada movies, I am also a Bharatanatyam dancer, a yoga teacher, a social media expert, I would say, and I have my degree in journalism, but I also did train for IIT, and well, I don't mean to show off, but like, can you see the entire contrast in what I've done in my life? That's exactly why I'm here, to let you know that you can have one spark, one inspiration, but it can just spread out onto many, many flames. So, let me tell you the story of how I kind of found my spark, you would say. It doesn't happen like a lot of people tell you, like you're sitting and you get enlightened one day. No, it doesn't work like that. We're all born with it. We all just don't know it exists within us. So like any other young person, I wanted to be someone different every day. I wanted to be a teacher, I wanted to be a doctor, I wanted to be even a forensic criminologist, some fancy terms. But, that's just you being young. But one thing I realized when I look back now is that it... ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದ್ರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ.
ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿದ್ದ ಟಿಇಡಿ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ದ ದ ಬೈಗನ್ ವೈನ್ಸ್ ಯೂಟ್ಯೂಬರ್ಸ್ ಮಹಮ್ಮದ್ ಹಾಗೂ ಅಮೀರ್, ಫಿಲ್ಟರ್ ಕಾಫಿಯ ಖ್ಯಾತಿ ವಿರಾಜ್, ಡಾಕ್ಟರ್ ಅಸದ್ ಅಹ್ಮದ್ ಅವರು ಸುದ್ದಿ ಸಮಯದ ವಾರ್ತಾವಾಚಕಿ ಸುಷ್ಮಿತಾ ಮೋರೆ ಅವರೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಹಾಗೂ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಯುವಕರ ಸ್ಪಂದನೆ ಮತ್ತು ಮುಖ್ಯವಾಗಿ ಬೀದರ್ನ ಪ್ರವಾಸಿ ತಾಣಗಳ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. एक तरह से स्टेपिंग स्टोन आपके अपने ऊपर रहता है. इफ यू कॉन्फिडेंट मेंटली आप बना लिया अपने आप का कि यू हैव टू मूव फॉरवर्ड, कोई नहीं रोक सकता आपको. बिलीव मी, कोई नहीं रोक सकता. मैं भी जब सुनता था दूसरों की टॉक शो, कोई नहीं रोक सकता, अरे जा भी जा तो पहुंच गया वापस. ये होता रियलिटी में फील करते. लेकिन हम खुद एक एग्जांपल, हम देखे ये चीज. बहुत लोग रोकते, बहुत लोग मजाक भी उड़ाते थे. स्टार्टिंग की बात है, अपनी उड़ा, आप कौन उड़ा रहा? अब तो यू मूव अहेड. आपका भी करियर में कई सारे ऑब्स्टेकल्स आते हैं, अलग जो रहता है. बहुत जिंदगी इसी का नाम है. मालूम आप, जब आपको परेशानी आती है तो आपको मजा आता है उसको पार करने में, क्योंकि यू फील बेटर इज. और एक चीज याद रखो, क्रिटिसिज्म नहीं मिला ना, आप आगे नहीं बढ़ते. मतलब कोई देगा नहीं आपको. वो बोलते हैं ना, जो दिखता है उसकी गाली दे सकते लोग. तो वी हैव रीच्ड अ वेरी गुड हाइट. इंशाल्लाह और आगे बढ़ते रहेंगे आप लोग की मोहब्बत से. इंशाल्लाह जोर से इंशाल्लाह. ताहिर क्या हुआ? क्या हुआ? तो बस इतना बोलेंगे. अल्हम्दुलिल्लाह अभी तक चल रहा, और आगे बहुत बढ़ेंगे, बहुत चैनल्स गएंगे हमारे. और एक बहरीन के बाद इंशाल्लाह दूसरा एक दुबई इवेंट है हमारा जो हम लोग प्लान कर रहे हैं. तो जिधर जिधर मियाँ भाइयाँ हैं उधर हर जगह आंदो पूरी दुनिया में बोलने लगा है. ऑस्ट्रेलिया, यूएसए, अब इधर कल करीमनगर, महबूब नगर, वरंगल, जिधर है मतलब जाना है बस मियाँ भाइयों की आवाज डाल के आना है. हर शहर में चबूतरा में चाय पिलाना बस. तो ये था एक स्टोरी है हमारा पूरा बैकग्राउंड का अभी तक यहाँ. और अल्हम्दुलिल्लाह टॉक शोज हुए बाद दिस इज अ टॉक शो जो मैं कई बार देख के सोचता था. ಹೈದರಾಬಾದ್ನ ಬೈಗನ್ ಫ್ರೆಂಡ್ನ ಖ್ಯಾತಿ ಮಹಮ್ಮದ್ ಹಾಗೂ ಆಮೀರ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಒಂದು ಬೀದರ್ನಲ್ಲಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳತಕ್ಕಂಥ ಒಂದು ಟೆಡೆಕ್ಸ್ ಒಂದು ಈವೆಂಟಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಬೀದರ್ಗೆ ಮೇ ಬಿ ಮೊಟ್ಟ ಮೊದಲ ಬಾರಿಗೆ ಬಂದಿರ್ಬೋದು. ಸೊ ಅವರಿಗೆ ಬೀದರ್ಗೆ ಬಂದ ತಕ್ಷಣ ಇಲ್ಲಿನ ಕ್ರೌಡ್ ಅವ್ರ ರೆಸ್ಪಾನ್ಸ್ ನೋಡಿ ಅವ್ರಿಗೆ ಏನು ಅನಿಸ್ತಾ ಇದೆ ಅವರನ್ನೇ ಕೇಳಿ ತಿಳ್ಕೊಂಡ. ಎಸ್, ನಮಸ್ತೆ ಸರ್. ಸೊ जी जी बहुत ज़बरदस्त जगह. यहाँ की क्राउड एंथुजियाज़म जो है बहुत ज़बरदस्त है, बहुत एनर्जेटिक है. हम लोग नहीं समझे थे मतलब इतने एनर्जेटिक रहेंगे, बट हैदराबाद के बाहर आके भी देखे तो वो क्या बोलना, सब में तारी का सुपर पावर है. तो बहुत मोहब्बत है. द प्लेस इज़ वेरी ब्यूटीफुल. बहुत ज़बरदस्त है. और हम लोग बाहर जा रहे, वापस लाल होके घर में आ रहे, समझने नहीं आ रहा हम लोग. तो थोड़ा कंफ्यूज है हम लोग, फिर भी मालूम हो जाता इट्स वेरी ब्यूटीफुल. और लोग बहुत दे लव इट्स लाइक बहुत क्लोज कम्युनिटी है. एंड दैट इज समथिंग जो हमें बहुत खुशी है देख के. इधर का सेक्युलरिज्म अगर देखा गया तो मतलब कुछ फीलिंग्स नहीं, कुछ वैसा नहीं, बहुत ज़बरदस्त है सब में. देखेंगे बिल्कुल बिल्कुल. वी आर ओपन फॉर इवेंट्स और देखेंगे इवेंट यहाँ करेंगे, बिकॉज द रिस्पॉन्स वाज मैसिव यहाँ पर. हमें बहुत खुशी हुई देख के. एंड वील प्लान आउट, बहुत जल्दी करेंगे इसके लिए भी. किसके लिए? फ्रेशर्स ऑफ यूट्यूब या स्टार्टर्स ऑफ. डोंट लूज योर पैशन, ट्रस्ट मी, डोंट लूज योर पैशन. आप लोग यू जस्ट मूव अहेड. आपको कोई भी रुकावट भी आए, डोंट स्टॉप, कीप मूविंग अहेड, स्टे फोकस्ड. ट्रस्ट मी, बोलने में आसान दिखता लेकिन रहता नहीं, बट यू हैव टू मूव अहेड और यू विल बी सक्सेसफुल. हमारा है मूवी का कौन है भाई प्रोड्यूसर? आप में देखने वाले कोई प्रोड्यूसर है तो बैगन वाइन्स. वी लव यू गाइज. आप लोग की वजह से आज हम टेडेक्स पर आए हैं. आप लोगों की वजह से वी आर ऑन दिस प्लेटफॉर्म एंड वी लव यू पीपल. और हर चीज़ के लिए हम शुक्रिया अदा करते हैं इसके लिए. बिल्कुल. और मियाँ भाई बोलते हैं हमारा जो है पब्लिक के लिए, मियाँ भाई बोलते हैं, व्यूअर्स बोलते हैं आंदो आंदो. थैंक यू. हाय गाइस, मेरा नाम विराज है. मैं यूट्यूबर हूँ और मैं आज इंटरव्यू दे रहा हूँ सुद्दी समया को. और मैं बीदर में पहली बार आया हूँ. और जो रिस्पॉन्स आप देख ही रहे हो यहाँ पे, आप देख सकते हो लोग कितना प्यार करते हैं. मुझे आइडिया नहीं था यहाँ पे भी लोग प्यार करेंगे, बट थैंक यू सो मच. मेरा एक्सपीरियंस माइंड ब्लोइंग था. दूसरी बार मैं जब भी आऊँगा आई वुड लव टू विजिट हियर अगेन एंड अगेन. एंड थैंक यू सो मच फॉर ऑल द लव एंड सपोर्ट फ्रॉम यू गाइस. थैंक यू. बेसिकली अगर पैशन तुमको लगता है कि बेसिकली मेरे को लगता है कि ट्राई कर लेना चाहिए. एजुकेशन तो होना ही चाहिए इंपॉर्टेंट, बिकॉज मैंने भी किया है. बट द इंपॉर्टेंट है कि अगर पैशन को तुम लगता है तो तुमको ट्राई करना चाहिए, ऐसे छोड़ना नहीं चाहिए. बिकॉज कभी कभी लगता है कि
पैशन से भी तुमको बहुत सारी चीज़ें मिल सकती है। तो एक बार ट्राई कर लो, अगर अच्छा हो गया तो आपके लिए बेटर ही होगा। व्यूअर्स के लिए इतना ही बोलना चाहूँगा यार, थैंक यू सो मच। आप जितना प्यार करते हो उतना करते रहो। मुझे नहीं मालूम था लोग मुझे प्यार करते हैं, पर आज मुझे दिख रहा है बीदर में इतने सारे लोग हैं जो प्यार करते हैं, मुझे नहीं मालूम था। तो ऐसे ही प्यार करते रहना, और देखो अभी भी वहाँ पे सब पागल हो रहे। So thank you so much guys and thank you. ವೀಕ್ಷಕರೇ, ಡಾಕ್ಟರ್ ಸೈಯದ್ ಅಬ್ಬಾಸ್ ಅವರು ನಮ್ಮೊಂದಿಗಿದ್ದಾರೆ. ಈ ಒಂದು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳತಕ್ಕಂಥ ಒಂದು ಟೆಡ್ಎಕ್ಸ್ ಇವೆಂಟ್ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ ಅವರೆಲ್ಲ ಕೇಳಿ ತಿಳ್ಕೊಳ್ಳೋಣ. ಎಸ್ ಸರ್, ನಮಸ್ತೆ ಸರ್. नमस्ते नमस्ते जी 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 बहुत ही ज़बरदस्त रहा। टेडेक्स जो है एक इंटरनेशनल प्लेटफॉर्म है और बीदर में करना एक बहुत अच्छी बात है। बीदर के लिए एक प्राउड होने का, एक फ़ख्र महसूस होने की बात है। और मैं चाहता हूँ कि बीदर और प्रोग्रेस करे एजुकेशन में, डिज़ाइन में, टेक्नोलॉजी में, और यहाँ के जो यूथ में जो जोश है, जज्बा है, वो आगे बढ़े और ऊपर वाला कामयाबी अता करे। क्या बिल्कुल इंटरेस्टेड है। मिलियंस और मिलियंस ऑफ व्यूज़ आते हैं टेडेक्स के, तो मुझे ज़रूर लगता है कि यूथ इंटरेस्टेड है और वो चाहते हैं कि वो खुद टेड स्पीकर बने। तो पहले कुछ लाइफ में अचीव करें, कुछ अलग करें, कुछ अच्छा करें। और मुझे यकीन है कि बीदर का जो यूथ है बहुत गुणी है, दे आर वेरी टैलेंटेड एंड आई एम श्योर दे विल मेक इट गुड एंड ग्रेट। किसके लिए? फ्रेशर्स को टेड टॉक्स देखना चाहिए, शामिल होना चाहिए, पार्टिसिपेट करना चाहिए, सीखना चाहिए, फॉर्मेट को अंडरस्टैंड करना चाहिए। जब वो करेंगे तो नॉलेज हासिल होगी, एक सक्सेस की स्टोरी सुनेंगे, इंस्पायर होंगे और वो भी आगे बढ़ेंगे और बड़ा आदमी बनेंगे। ಸರ್, ಓಕೆ, ಏನು ಹೇಳಬೇಕು? ಓಕೆ ಓಕೆ, ಸರಿ ಸರಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃತಿಕಾ. ಈಗಲೇ ಕವಚ ಸಿನಿಮಾಲ್ಲಿ ಮಾಡಿದ್ದೀನಿ. ಸೊ ಈ ಬೀದರ್ ಈ ಟೆಡೆಕ್ಸ್ ಇವೆಂಟ್ಗೆ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಒಂದು ಒಳ್ಳೆ ಇವೆಂಟ್, ಒಂದು ಒಳ್ಳೆ ಮೆಸೇಜ್ ಇದೆ ಈ ಇವೆಂಟಲ್ಲಿ, ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಸ್ಪೋಕನ್ ವೆರಿ ವೆಲ್. ಸೊ ಈ ಒಂದು ಇವೆಂಟ್ ಟು ಬಿ ಪಾರ್ಟ್ ಆಫ್ ದ್ಯಾಟ್ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಸೊ ಫೇಲ್ಯೂರ್ಸ್ಗೆ ಇಟ್ಸ್ ಪಾರ್ಟ್ ಆಫ್ ಲೈಫ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಫೇಲ್ ಮಾಡ್ತೀವಿ, ಅಟ್ಲೀಸ್ಟ್ ಒಂದು ಸತಿ ಎಲ್ಲರೂ ಬಿದ್ದು ಹೋಗ್ತೀವಿ. ಸೊ ಅದರಲ್ಲಿ ಏನೂ ಇಲ್ಲ, ಮುಂದೆ ಹೋಗ್ತಾನೇ ಇರಬೇಕು. ಇಫ್ ಯು ಫೀಲ್ ಸ್ಯಾಡ್ ಆಲ್ಸೋ, ಅದೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಒಂದು ವಿತ್ ಮೋರ್ ವಿಸ್ಡಮ್, ವಿತ್ ಮೋರ್ ಇಂಟೆಲಿಜೆನ್ಸ್ ಆ ಕಡೆ ಬರಬೇಕು. ಯು ಹ್ಯಾವ್ ಟು ರಿಯಲಿ ವರ್ಕ್ ಥ್ರೂ ಇಟ್ ಆ್ಯಂಡ್ ಇಟ್ ಈಸ್ ನಾಟ್ ದಿ ಎಂಡ್ ಆಫ್ ಲೈಫ್. ತುಂಬ ಆಗಿದೆ. ಯಾರ ಲೈಫಲ್ಲಿ ಫೇಲಿಯರ್ ಇಲ್ಲ? ಸೋ ಮೆನಿ ಟೈಮ್ಸ್ ಎಕ್ಸಾಮ್ ಆಗಲಿ, ಇಲ್ಲಾಂದರೆ ಫಿಲ್ಮ್ ಆಗಲಿ, ನಮ್ಮ ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಆ ಥರ ಹೋಗಲ್ಲ ಯಾವಾಗಲೂ. ಸೊ ದಟ್ ಇಟ್ ಸೆಲ್ಫ್ ಇಸ್ ಎ ಫೇಲಿಯರ್, ಅಟ್ಲೀಸ್ಟ್ ನನಗೆ. ಸೊ ಆ ಥರ ತುಂಬ ಆಗಿದೆ. ಆ್ಯಂಡ್ ನಾನು ತುಂಬ ಬೇಜಾರು ಮಾಡಿದ್ದೀನಿ. ಬಟ್ ಯು ನೋ, ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್, ಯು ಹ್ಯಾವ್ ಟು ಕಮ್ ಆನ್ ದಿ ಅದರ್ ಸೈಡ್. ಎಷ್ಟು ಚಿತ್ರ ಮಾಡಿದ್ದೀನಿ? 6 ಚಿತ್ರ ಮಾಡಿದ್ದೀನಿ, 2 ಕನ್ನಡದಲ್ಲಿ, 4 ತೆಲುಗಲ್ಲಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ವೆರಿ ಹ್ಯಾಪಿ ಟು ಬಿ ಪಾರ್ಟ್, ಎಸ್ಪೆಷಲಿ ನಮ್ಮ ಸ್ಯಾಂಡಲ್ವುಡಲ್ಲಿ ತುಂಬ ದಿನ ಆದಮೇಲೆ ಒಂದು ಸಿನಿಮಾ ಮಾಡಿದೆ, ಕವಚ ಅಂತ, ಶಿವಣ್ಣ ಜೊತೆ. ಸೊ ಅದರ ಸಕ್ಸಸ್ ನೋಡಿಬಿಟ್ಟು ನನಗೆ ತುಂಬ ಖುಷಿ ಅನಿಸ್ತು. ಎಸ್ಪೆಷಲಿ ನಮ್ಮ ಸ್ಯಾಂಡಲ್ವುಡ್ ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಸೊ ಆ ಒಂದು ಹೆಮ್ಮೆ ಇದೆ. ಇಲ್ಲ, ಸೊ ಐ ವಾಸ್ ಅ ಭರತನಾಟ್ಯಂ ಡ್ಯಾನ್ಸ. ಯಾರು ನೋಡಿದ್ರು ನನ್ನ ಪರ್ಫಾರ್ಮೆನ್ಸ್ನ, ಸೊ ಅವ್ರು ಹೇಳಿದ್ರು ನೀವು ಟ್ರೈ ಮಾಡಬೇಕಂತ. ಸೊ ಹಂಗಾಯಿತು, ಅಲ್ಲಿಂದ ಕಂಟಿನ್ಯೂ ಆದೆ ಅಷ್ಟೇ. ವ್ಯೂವರ್ಸ್ಗೆ, ಸುದ್ದಿ ಸಮಯ ವ್ಯೂವರ್ಸ್ಗೆ ನಮಸ್ಕಾರ. ಹ್ಯಾವ್ ಅ ಗುಡ್ ಡೇ. ಕವಚ ಹೋಗಿ ನೋಡಿ, ಇನ್ನೂ ಥಿಯೇಟರ್ಸಲ್ಲಿದೆ. ನಿಮಗೆ ಟೈಮ್ ಇದ್ದರೆ ಖಂಡಿತ ಹೋಗಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಮೈ ನೇಮ್ ಇಸ್ ವಿವೇಕ್. ಐ ಆಮ್ ಅ ಮ್ಯಾಜಿಷಿಯನ್. ಐ ಹ್ಯಾಡ್ ಅ ಗ್ರೇಟ್ ಟೈಮ್ ಪರ್ಫಾರ್ಮಿಂಗ್ ಟುಡೇ. Bidar as a city is great. अच्छा climate है, खाना भी अच्छा है काफ़ी. And I enjoyed performing for the crowd. It was a great crowd. अच्छा response मिला. ಆಯಾ ಇಲಾಖೆಗಳ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಆನ್ಲೈನ್ನಲ್ಲಿ ದಾಖಲಿಸಬೇಕು. ವರದಿಯನ್ನು ನಿಯಮಬದ್ಧವಾಗಿ ಹಾಗೂ ಕಾಲಮಿತಿಯೊಳಗೆ ಕೊಡಬೇಕು. ಯಾವುದೇ ಅಭಿಪ್ರಾಯ ಬಾರದಿದ್ದಲ್ಲಿ ತಮ್ಮ ಕಡೆಯಿಂದ ಯಾವುದೇ ಹೇಳಿಕೆ ಇಲ್ಲ ಎಂದು ಪರಿಗಣಿಸಿ ಮುಂದಿನ ಕ್ರಮ ವಹಿಸಲಾಗುತ್ತಿದೆ. ಇದರ ಜೊತೆಗೆ ಮುಂದೆ ಆಗುವ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನೇ ಹೊಣೆಯಾಗಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅಕ್ರಮವಾಗಿ ಗಾಂಜಾ ಸಂಗ್ರಹ ಮಾಡಿರುವ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಅಂದಾಜು 35 ಲಕ್ಷಕ್ಕೂ ಅಧಿಕ ಮೌಲ್ಯದ 650 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಬಸವ ಜಯಂತಿ ನಿಮಿತ್ತ ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಬೀದರ್ ನಗರದಲ್ಲಿ 2019ನೇ ಸಾಲಿನ 886ನೇ ಜಯಂತಿ ಹಿನ್ನೆಲೆ 2019 ಬೈಕ್ಗಳ ಬೃಹತ್ ರ್ಯಾಲಿಯು ಅದ್ದೂರಿಯಾಗಿ ಜರುಗಿತು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ನದೀಂ ಜಮಾದಾರ್ ಅವರ ನೇತೃತ್ವದಲ್ಲಿ ಟಿಇಡಿ ಇಂಡಿಪೆಂಡೆಂಟ್ಲಿ ಆರ್ಗನೈಸ್ಡ್ ಟಿಇಡಿ ಇವೆಂಟ್ ಅನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ರಂಗಮಂದಿರದಲ್ಲಿ ಆಯೋಜಿಸಿದ್ದ ಟಿಇಡಿ ಇವೆಂಟ್ನಲ್ಲಿ ಪಾಲ್ಗೊಂಡಿದ್ದ ದ ಬೈಗನ್ ವೈನ್ಸ್ ಯೂಟ್ಯೂಬರ್ಸ್ ಮಹಮ್ಮದ್ ಹಾಗೂ ಅಮೀರ್, ಫಿಲ್ಟರ್ ಕಾಫಿಯ ಖ್ಯಾತಿ ವಿರಾಜ್, ಡಾಕ್ಟರ್ ಅಸದ್ ಅಹ್ಮದ್ ಅವರು ಸುದ್ದಿ ಸಮಯದ ವಾರ್ತಾವಾಚಕಿ ಸುಷ್ಮಿತಾ ಮೋರಿ ಅವರೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಹಾಗೂ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಯುವಕರ ಸ್ಪಂದನೆ ಮತ್ತು ಮುಖ್ಯವಾಗಿ ಬೀದರ್ನ ಪ್ರವಾಸಿ ತಾಣಗಳ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.